ನಾವೇ ದುಡ್ಡು ಕೊಟ್ಟು ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ತೀವಿ. ನಮ್ಮ ಅಜ್ಜ ಅಜ್ಜಂದಿರು ಹಿಂದಿನ ಕಾಲದಲ್ಲಿ ಯಾವುದೇ ವರ್ಕೌಟ್ ಇಲ್ಲದೆ, ಯಾವುದೇ ಜಿಮ್ ಇಲ್ಲದೆ, ಯಾವುದೇ ಪ್ರೋಟೀನ್ ಪೌಡರ್ಗಳನ್ನ ಕುಡಿದೆ ಆರೋಗ್ಯವಾಗಿ ಲವಲವಿಕೆಯಿಂದ, ಯಾವುದೇ ಬಿ ಪಿ ಚಿಂತೆ, ಯಾವುದೇ ಶುಗರ್ ಚಿಂತೆ ಇಲ್ಲದೆ ಲವಲವಿಕೆಯಿಂದ ಇಡ್ತಾ ಇದ್ರು. ಆದರೆ ನಾವು ಇವಾಗ ಚಿಕ್ಕ ವಯಸ್ಸಿನಲ್ಲೇ ಮಂಡಿ ನೋವು, ಸೊಂಟ ನೋವು, ಬಿ ಪಿ, ಶುಗರ್, ಥೈರಾಯ್ಡ್, ಮೂಲವ್ಯಾಧಿ ಸಮಸ್ಯೆ, ಏನೇನೋ ಸಮಸ್ಯೆಗಳನ್ನ ಇಟ್ಕೊಂಡು ಮುದುಕರಂತೆ ಆಗ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಾ? ಈ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಕಾರಣನ ನೀವೇ ತಿಳ್ಕೊಂಡ್ರೆ ಮಾತ್ರ ಸಾಲೋದಿಲ್ಲ. ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಅವರು ಸದಾ ಚಟುವಟಿಕೆಯಿಂದ ಇರ್ತಿದ್ರು. ಇದನ್ನು ವಿಜ್ಞಾನದಲ್ಲಿ NEAT ಎಂದು ಕರೆಯುತ್ತೆ. ಹಾಗೂ ಅವ್ರು ಕೂತ್ಕೊಳ್ಳುವಂಥ ಸಮಯ ತುಂಬಾ ಕಡಿಮೆ ಇತ್ತು. ಇದರಿಂದಾಗಿ ಅವ್ರ ಮೆಟಬಾಲಿಸಮ್ ಕೂಡ ಚುರುಕಾಗಿತ್ತು. ಆದರೆ ನಾವೇನು ಮಾಡ್ತಾ ಇದ್ದೇವೆ? ದಿನದಲ್ಲಿ 9 ರಿಂದ 10 ಗಂಟೆ ಕೂತ ಜಾಗದಲ್ಲೇ ಕೂತು ಕೆಲಸ ಮಾಡ್ತಾ ಇರ್ತೀವಿ. ಇದರಿಂದ ನಮ್ಮ ಶಕ್ತಿ ಕುಂದುತ್ತಾ ಹೋಗುತ್ತೆ. ಅವರು ಪ್ರಕೃತಿಯ ಬೆಳಕಿನ ಜೊತೆ ಬದುಕ್ತಾ ಇದ್ರು. ಸೂರ್ಯ ಮುಳುಗಿದ ಮೇಲೆ ಅವ್ರ ಶರೀರದಲ್ಲಿ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಿತ್ತು. ನಮಗೆ ರಾತ್ರಿ 12 ಗಂಟೆ ಆದರೂ ಕೂಡ ನಮ್ಮ ಮೊಬೈಲಿಂದಾಗಿ, ನಮ್ಮ ಟಿವಿಯಿಂದಾಗಿ ಬರೋ ಬೆಳಕಿನಿಂದ ಆ ಹಾರ್ಮೋನ್ಗಳು ಸಿಗೋದೇ ಇಲ್ಲ. ಇದರಿಂದಾಗಿ ನಮ್ಮ ಬಾಡಿಲಿ ಹಸಿವು ಹೆಚ್ಚಾಗಿ ತೂಕ ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅವರು ಮನೆಯಲ್ಲೇ ಮಾಡಿದಂತಹ ನ್ಯಾಚುರಲ್ ಪ್ರೋಬಯೋಟಿಕ್ಸ್ ಅಂದರೆ ಮೊಸರು, ಗಂಜಿ ಈ ಥರದನ್ನೇ ಸೇವಿಸ್ತಾ ಇದ್ರು. ಇದರಿಂದ ಅವ್ರ ಗಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ನಾವು ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನಾವೇ ದುಡ್ಡು ಕೊಟ್ಟು ಪ್ಯಾಕೇಜ್ಡ್ ಐಟಮ್ಸ್, ಪ್ಯಾಕೇಜ್ಡ್ ತಿಂಡಿಗಳನ್ನ ತಗೊಂಡು ಅದನ್ನು ತಿನ್ನೋದ್ರಿಂದ ನಾವೇ ದುಡ್ಡು ಕೊಟ್ಟು ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ತಾ ಇದ್ದೀವಿ. ಹಾಗಿದ್ರೆ ನಿಮ್ಗೆ ಕೂಡ ಅದೇ ಥರ ಹಳೆ ಕಾಲದ ಅಜ್ಜ ಅಜ್ಜಂದಿರೋ ಥರ ಲವಲವಿಕೆಯಿಂದ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕಾ? ನೀವು ಮಾಡಬೇಕಾಗಿರೋದು ಇಷ್ಟೇ. ಕಾಮೆಂಟ್ ಬಾಕ್ಸಲ್ಲಿ ವೆಲ್ನೆಸ್ ಅಂತ ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಪರ್ಸ್ನಲಿ ಗೈಡ್ ಮಾಡ್ತೀನಿ.